ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಯ ಮುಖಂಡರಾಗಿರುವಂತಹ ನವೀನ್ ನೇರಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಗುರುವಾಯೂರಕೆರೆಯಲ್ಲಿ ಅಕ್ರಮವಾಗಿ ದನವನ್ನ ಸಾಗಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಏನು ವಿಚಾರ, ಈಗ ಏನಾಗಿದೆ ಸ್ಥಳದಲ್ಲಿ, ಯಾರೆಲ್ಲ ಬಂದಿದ್ದಾರೆ, ಸೊ ಈ ವಿಚಾರ ಹೇಗೆ ತಿಳಿದು ಬಂತು ಸಂಘಟನೆಗೆ? ಅದು ಬೆಳಿಗ್ಗೆ ಉಜಿರೆಯಲ್ಲಿ ಒಂದು ರಿಕ್ಷಾಕ್ಕೆ ಗುದ್ದಿಕೊಂಡು ಹಾಸ್ಪಿಟಲ್ ಹೋಗಿದೆ. ಗುರುವಾಯೂರಕೆರೆಯಲ್ಲಿ ಪೊಲೀಸ್ನವರು ಮತ್ತೆ ಅಲ್ಲಿ ಜನಗಳು ಅನುಮಾನದಿಂದ ನೋಡಿದಾಗ ಅವರಿಗೆ ಡೌಟ್ ಆಗಿ ಕರೆಂಟ್ ಕಂಬ ಗುದ್ದಿ ಅಲ್ಲಿ ಗಾಡಿ ನಿಂತ್ಕೊಂಡಿದೆ. ಆಗ ಪೊಲೀಸ್ನವರು ಹೊಡಿಲಿಕ್ಕೆ ಹೋದಾಗ ಪೊಲೀಸ್ ಮೇಲೆ ಹಲ್ಲೆ ಮಾಡಿ 3 ಜನ ಓಡಿ ಹೋಗಿದ್ದಾರೆ, ಒಬ್ರು ಸಿಕ್ಕಾಕೊಂಡಿದ್ದಾನೆ. ಅವನ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ, ಅವನ ತನಿಖೆ ಮಾಡಬಹುದು. ಆದ್ರೆ 2 ಚೆಕ್ ಪೋಸ್ಟ್ ಇದೆ. ಉಜಿರೆಯಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಚಾರ್ಮಾಡಿಯಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಪೊಲೀಸ್ ಚೆಕ್ ಪೋಸ್ಟ್. ಅದೆರಡನ್ನು ಕೂಡ ದಾಟಿ ಗಾಡಿ ವಾಹನ ಬಂದಿದೆ, ಇನ್ನೋವಾ ಗಾಡಿ. ಇಂತ ಇನ್ನೋವಾ ಗಾಡಿಯಲ್ಲಿ ಕೂಡ ದನಗಳನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯ ಆಘಾತಕಾರಿ ವಿಷಯ ಇದು. ಇಲ್ಲಿ ಅದು ಅಲ್ಲದೆ ಮೊನ್ನೆ ಅಲ್ಲಿ ಗುರಣಿಕೆರೆ ಪಕ್ಕದಲ್ಲೇ ಒಂದು ಮನೆಯಿಂದ ಹೊರಗಡೆ ದನ ಕಟ್ಟಿದಂತ ದನವನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಅಂತ ಇಂತ ಅವ್ಯಾಹತವಾಗಿ ಇಂಥ ದನಕಳ್ಳ ಸಂಘಟನೆಗಳು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅವಾಗ ಕಂಡು ಬರ್ತಿರುವಂತ ಪೊಲೀಸ್ನವರು ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ 2 ಚೆಕ್ ಪೋಸ್ಟ್ ಹಾಕಿ ಪ್ರಯೋಜನ ಏನು ಅಂತ ಹೇಳಿ ಕೇಳುವಂತದ್ದು ನಾವು. ಈಗ ನವೀನ್ ನೇರಿ ಅವರ ಈ ಹಿಂದೆ ಕೂಡ ಅಕ್ರಮ ಗೋಸಾಗಾಟ ಪ್ರಕರಣದಲ್ಲಿ ಸಾಕಷ್ಟು ತಾವು ಹೋರಾಟವನ್ನ ಮಾಡಿದ್ರಿ. ಅದು ಕೂಡ ಗುರುವಾಯೂರಕೆರೆ, ವೇಣೂರು, ಈ ಉಜಿರೆ ಭಾಗದಲ್ಲಿ ಈ ರೀತಿಯ ಒಂದು ನಿರಾತಂಕವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅಕ್ರಮ ಗೋಸಾಗಾಟಕ್ಕೆ ಇದರ ವೈಫಲ್ಯ ಯಾರ್ದು? ನಾವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮತ್ತೆ ಈ ಪೊಲೀಸ್ನವರು ಅವರನ್ನ ಕೈಯಾಳುಗಳಾಗಿ ಮಾಡ್ಕೊಂಡು ಸರ್ಕಾರದ ಅವರಿಗೆ ಒಂದು ಆಶೀರ್ವಾದ ಇದೆ ಅಂತ ಹೇಳಿ, ಏನ್ ಮತಾಂಧ್ರು ಅವರು ಸರ್ಕಾರದ ಹೆದ್ರು ಅಂತೇಳಿ ಅವರಿಗೆ ಆಶೀರ್ವಾದ ಇದೆ ಅಂತ ಹೇಳಿ ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಇಂಥದ್ದು ಸಾಗಿಸುವಂತದ್ದು. ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು, ನಾವೇ ನಮ್ಮ ಕಾರ್ಯಕರ್ತರು ಹೋಗಿ ನಿಲ್ಲಿಸುವಂತ ಕೆಲಸಗಳು ಇನ್ನು ಮುಂದಕ್ಕೆ ಮಾಡ್ಬೇಕಾದ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಅವತ್ತು ಪೊಲೀಸ್ನವರು ಈಗ ನಮ್ಮ ಎಸ್ ಪಿ ಅವರು ನಾವು ಹೇಳೋದು ಕೇಳಿ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಮಾಡ್ತಾರೆ ಎಲ್ಲವನ್ನು ಕೂಡ ಅಂತ ಹೇಳಿ. ಆದ್ರೆ ಅವ್ರ ಮೇಲೆ ಕೂಡ ನಮ್ಗೆ ವಿಶ್ವಾಸ ಹೋಗುವಂತ ಕೆಲಸಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ 2 ಚೆಕ್ ಪೋಸ್ಟ್ ದಾಟಿ ಬರ್ತಾ ಇದೆ ಅಂತ ಆದ್ರೆ ಅವ್ರಿಗೆ ಕೂಡ ಮಾಹಿತಿ ಇರಬೇಕು. ಅಂದ್ರೆ ಪ್ರಶ್ನೆ ಮಾಡುವಂತದ್ದು ನವೀನ್ ನೇರಿ ಅವರೇ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಮಾಹಿತಿ ಬರುತ್ತೆ, ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇದೆಯಾ? ಖಂಡಿತವಾಗಿ ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದು. ಮತ್ತೆ ಎಲ್ರಿಗೂ ಕೂಡ ಪೊಲೀಸ್ನವ್ರಿಗೆ ಎಲ್ರಿಗೂ ಕೂಡ ಮಾಹಿತಿ ಇದ್ದೇ ತಿಳಿಯುವಂತದ್ದು ನಮಗೆ ಒಂದು ಅನುಮಾನ ಕೂಡ ಇದೆ. ಇದ್ರ ಬಗ್ಗೆ ಎಸ್ ಪಿ ಅವರು ಸೂಕ್ತ ಕ್ರಮ ಕೈಗೊಳ್ಬೇಕು. ನಾನು ಹೇಳುವಂತದ್ದು, ನೀವು 2 ಎಸ್ ಪಿ ಅವ್ರ ಹತ್ರ ನಾವು ಮನವಿ ಏನ್ ಮಾಡ್ತೀವಿ, ನೀವು 2 ಚೆಕ್ ಪೋಸ್ಟ್ ಹಾಕಿ ಯಾರೋ 10 ಕಲ್ಲು ಒಂದು ಸಣ್ಣ ಗೂಡ್ಸ್ ರಿಕ್ಷಾದಲ್ಲಿ ಹೊಯ್ಗೆಡ್ಕೊಡುವಂತ ಅವ್ರನ್ನ ನಿಲ್ಲಿಸಿ ಅವನ್ನ ನೀವು ಅರೆಸ್ಟ್ ಮಾಡುವ ಬದಲಿಗೆ ನಾವು ಇಲ್ಲಿ ಇಡೀ ದಕ್ಷಿಣ ಕನ್ನಡ ಕೋಮು ಸೌಹಾರ್ದ ಹಾಳಾಗುವಂತದ್ದೇ ಅಕ್ರಮ ಗೋಸಾಗಾಟದಿಂದ. ನೀವಿಲ್ಲಿ ಕೋಮು ಸೌಹಾರ್ದ ಸರಿಯಾಗಿರ್ಬೇಕು ಅಂತ ಆದ್ರೆ ನೀವು ಅಕ್ರಮ ದನ ಸಾಗಾಟ ನಿಲ್ಲಿಸಿ. ಯಾರೆಲ್ಲ ಅವತ್ತು ನೀವು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗಿದಾರಲ್ಲ ಅವರು, ಈಗ ಅಕ್ರಮ ದನ ಸಾಗಿಸೋರು ಇಲ್ಲಿ ಮತ್ತೆ ಕಸಕ್ಕೆ ನಡೆಸೋರು ರಾತ್ರಿ ಮನೆಗೆ ಹೋಗ್ಲಿಲ್ಲ, ಹೋಗಿ ಅವ್ರು ನೋಡ್ಲಿ. ಅಂತ ಕೆಲಸಗಳು ಪೊಲೀಸರು ಮಾಡ್ತಾ ಇಲ್ಲ. ಈಗ ಮನೆ ಪೊಲೀಸ್ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮನೆಗೆ ಬರ್ತಾರೆ ವಿನಃ ಯಾರು ಇಂತ ಕುಕೃತ್ಯವನ್ನು ಮಾಡ್ತಿದ್ದಾರೆ ಅವ್ರ ಮನೆಗೆ ಹೋಗ್ತಾ ಇರುವಂತ ಕೆಲಸಗಳು ಮಾಡ್ತಾ ಇಲ್ಲ ಅವರು. ಆ ಕಾರಣಕ್ಕೂ ಇಂಥದ್ದು ನಡೀತಿದೆ. ಇದನ್ನ ಹೇಳುವಂತದ್ದು ಸರ್ಕಾರದ ವೈಫಲ್ಯ ಮತ್ತು ಪೊಲೀಸ್ ಇಲಾಖೆಯ ನೇರ ವೈಫಲ್ಯ ಇದು ಅಂತ ಹೇಳಿ. ಈಗ ಪ್ರಮುಖವಾಗಿ ಹೇಳುವಂತದ್ದು ಇಲ್ಲಿ ವಿಚಾರ ಇದೆ ಏನು ಅಂತ ಹೇಳಿದ್ರೆ, ಈ ಇಂತಹ ಅಕ್ರಮ ಗೋಸಾಗಾಟ ಪ್ರಕರಣಗಳಲ್ಲಿ ಕೇವಲ ಈ ಅನ್ಯ ಧರ್ಮದವರು ಮಾತ್ರ ಅಲ್ಲ, ಹಿಂದೂ ಸಂಘಟನೆ ಕೂಡ ಕೆಲವು ವ್ಯಕ್ತಿಗಳು ಕೈ ಜೋಡಿಸ್ತಾ ಇದ್ದಾರೆ, ಅದರಿಂದನೇ ಈಗ ನಡೀತಾ ಇದೆ ಅನ್ನುವಂತ ಆರೋಪಗಳು ಬರುತ್ತಲ್ಲ ನವೀನ್ ನೇರಿ ಅವರೇ, ಯಾಕಾಗಿದ್ದು? ಖಂಡಿತ ನಾನು ಹೇಳುವಂತದ್ದು, ನೀವು ಯಾರೆಲ್ಲ ಅಕ್ರಮ ಗೋಸಾಗಾಟ ಮಾಡ್ತಾರೆ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಶಿಕ್ಷೆ ಒಳಪಡಿಸಿ. ಸಂಘಟನೆ ನೇರ ಜವಾಬ್ದಾರಿ ಇರುವವರು ಯಾರು ಇದರಲ್ಲಿ ಸಂಘಟನೆ ಕಾರ್ಯಕರ್ತರಲ್ಲ. ಕೇಸರಿ ಶಾಲಾ ಹಾಕೊಂಡವರೆಲ್ಲ ಸಂಘಟನೆ ಕಾರ್ಯಕರ್ತರಲ್ಲ. ಆದ್ರಿಂದಾಗಿ ನಾವು ಈ ಕಸಾಯಿಖಾನೆ ಸಾಗುವವರದ್ದು ಎಷ್ಟೋ ಮುಸಲ್ಮಾನರು ಕೂಡ ದನ ಸಾಗಾಟಿಗೆ ಸಲುವಾಗಿ ಕೇಸರಿ ಶಾಲು ಮತ್ತೆ ತಿಲಕ ಇಡುವಂತ ಕೆಲಸಗಳು ನಡೆದಿದೆ. ಅಂತ ಯಾರೆಲ್ಲ ಅದು ಹಿಂದೂಗಳೇ ಇರ್ಲಿ, ಮುಸಲ್ಮಾನರಿರ್ಲಿ, ಕ್ರಿಶ್ಚಿಯನ್ರು ಇರ್ಲಿ, ಯಾರೆಲ್ಲ ಗೋ ಸಾಗಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನೀವು ನಮ್ದೇನು ಆಕ್ಷೇಪ ಇಲ್ಲ ಅದರಲ್ಲಿ. ಈಗ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ವಿಚಾರ ಸದ್ದು ಮಾಡ್ತಾ ಇದೆ, ತಾವು ಗಮನಿಸಿದಿರೋಲ್ಲ ಗೊತ್ತಿಲ್ಲ, ಕಾರ್ನಲ್ಲಿ 2 ನಂಬರ್ ಪ್ಲೇಟ್ಗಳಿದೆ. ಸೊ ಅಕ್ರಮ್ ಮಸೂದ್ ಅಹಮ್ಮದ್ ಶಿಬ್ರಿಕೆರೆ ಅಂತ ಹೇಳಿ ನಿಜವಾದ ಓನರ್ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಕೆಲವೊಂದು ಮೂಲಗಳಿಂದ. ಸೊ ಅದು ಈಗ ಈ ನಂಬರ್ ಈಗ ಹಿಂದೂ ವ್ಯಕ್ತಿಯ ಹೆಸರಿನಲ್ಲಿ ಹೋಗ್ತಾ ಇರುವಂತದ್ದು, ಷಣ್ಮುಖ ಸಿಸಿ ಮಧುಗಿರಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಏನಾದ್ರು ಬಂದಿದೆಯಾ ಸರ್? ನಿಜವಾಗ್ಲೂ ಹೌದಾ, ಅವರಿಗೆ ಸೇರಿದ ಕಾರ್? ಇದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಲಭ್ಯ ಆಗಿದೆಯಾ? ನಮ್ಗೆ 2 ಅದು ಫೇಕ್ ನಂಬರ್ ಪ್ಲೇಟ್ ಅಂತ ಹೇಳುವಂತದ್ದು ಗೊತ್ತಾಗಿದೆ, ಯಾರು ಅಂತ ಹೇಳಿ ನಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ. ನಾವು ಅವ್ರನ್ನು ಕೂಡ ಸಂಪರ್ಕ ಮಾಡ್ತೇವೆ. ನಾವು ಅವ್ರದ್ದು ಗಾಡಿ ಸೇಲ್ ಮಾಡಿದ್ದಾರೆ ಏನು ಅಂತ ಹೇಳಿ ನಾವು ಕೂಡ ನಮ್ಮ ಕಡೆಯಿಂದ ನಾವು ಅದನ್ನ ವಿಚಾರವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾವು ಈ ಡಿಪಾರ್ಟ್ಮೆಂಟ್ ಅನ್ನು ಯಾವುದಕ್ಕೂ ನಂಬಿ ಕೂತ್ಕೊಳ್ಳಿಲ್ಲ. ನಾನು ಹೇಳುವಂತದ್ದು ಈಗ ಪುನಃ ವಿಚಾರಿಸುವಂತದ್ದು, ಇಲಾಖೆ ಅವರು ಹಿಡಿಲಿಕ್ಕೆ ಆಗದಿದ್ರೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ನಿಲ್ಲಿಸಲಿಕ್ಕೆ ತಾಕತ್ತಿದೆ ನಮಗೆ. ಖಂಡಿತವಾಗಿ ನಿಲ್ಲಿಸ್ತೇವೆ ನಾವು. ಎಸ್, ಖಂಡಿತವಾಗ್ಲು ಮಾಹಿತಿಗಾಗಿ ಧನ್ಯವಾದ ನವೀನ್ ನೇರಿ ಅವರೇ.